ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಹಾಸನಿಂದ ಪುರದಮ್ಮ ದೇವಿ ದೇವಸ್ಥಾನಕ್ಕೆ. ಬನ್ನಿ ಇಲ್ಲಿನ ದೇವಿ ಮಹಿಮೆಯನ್ನು ತಿಳ್ಕೊಳ್ಳೋಣ. ಇವಾಗ ನಾವು ಬಂದಿದ್ದೀವಿ ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಪುರದಮ್ಮ. ಇದಿರೋದು ಬೀಗ್ನಹಳ್ಳಿ ಗ್ರಾಮ, ಸಾಲ್ಗಾಮೆ ಹೋಬಳಿ, ಹಾಸನ ತಾಲೂಕು. ನಮಸ್ತೆ ಸ್ನೇಹಿತರೆ, ಇವತ್ತು ಬಂದು ಚೌಡೇಶ್ವರಿ ದೇವಸ್ಥಾನ ಪುರದಮ್ಮ ಟೆಂಪಲ್ ಇದ್ದೀವಿ. ಇದು 200 ವರ್ಷಗಳ ಹಳೆಯ ದೇವಸ್ಥಾನವಾಗಿದ್ದು ತುಂಬ ಪ್ರಸಿದ್ಧಿಯಾಗಿದೆ. ಇಲ್ಲಿಗೆ ತುಂಬ ಭಕ್ತಾದಿಗಳು ಬರ್ತಾರೆ. ಹಾಗೆ ಹರಕೆಗಳನ್ನ ತುಂಬ ಬಂದು ಇಲ್ಲಿ ನೆರವೇರಿಸ್ಕೊಂಡಿದ್ದಾರೆ ಎಲ್ಲಾನು. ಬನ್ನಿ ಹಾಗೆ ನೋಡೋಣ ದೇವಸ್ಥಾನ. ಹರಕೆ ಮಾಡ್ಕೊಂಡಾಗ ಬಂದು ಇಲ್ಲಿ ಫೋಟೋ ಹಾಗೆ ತಗಡನ್ನು ಮತ್ತು ಹಾಗೆ ಇಲ್ಲಿ ಬೀಗವನ್ನು ಎಲ್ಲ ಮಾಡಿರ್ತಾರೆ. ಆಗ ಅವ್ರ ಹರಕೆಯನ್ನು ಪೂರೈಸ್ಕೊತಾರೆ. ತುಂಬ ಹೊರ ರಾಜ್ಯದಿಂದ ಇಲ್ಲಿ ಪುರದಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಯಾವಾಗಲೂ. ಬನ್ನಿ. ಸೋಮವಾರ ಒಂದು ಪೂಜೆ ಆಗುತ್ತೆ. ಇಲ್ಲಿ ದೇವಸ್ಥಾನದ ಒಳಗಡೆ ಬಂದು ಪ್ರಸಾದ ಕೇಳಿದಾಗ ಆಗಿರೋದಿದೆ. ಆಗಿಂದ ಇಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ ಪುರದಮ್ಮ ಟೆಂಪಲ್ಲು. ಹಾಗೆ ಬನ್ನಿ ಇಲ್ಲಿ. ನಮಸ್ತೆ ಸರ್, ನಿಮ್ಮ ಹೆಸರು? ಹನುಮಂತಪ್ಪ ಅಂತ. ಹನುಮಂತಪ್ಪ ಸರ್, ಯಾವ ಊರಿಂದ ಬಂದಿದ್ದೀರಾ? ಅರಸೀಕೆರೆಯಿಂದ. ಸರ್, ಬಂದಿದ್ದೀರಾ ಸರ್? ಏನು ವಿಶೇಷತೆ ಇಲ್ಲಿ ದೇವಸ್ಥಾನದ ವಿಶೇಷತೆ ಏನೆಂದರೆ ಚೌಡೇಶ್ವರಿಯು ಪ್ರಜೆಗಳಿಗೆ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡೋಕ್ಕೆ ಪ್ರಸಿದ್ಧಿಯಾಗಿದೆ. ನಮ್ಮ ಪುರದಮ್ಮ ಟೆಂಪಲ್ಲು. ಹಾಂ, ಅಷ್ಟೇ. ಹೌದಾ ಸರ್? ಅವರ ಅನಿಸಿಕೆ ಅವರು ಹೇಳಿದ್ದಾರೆ. ಹಾಗೆ ಇಲ್ಲಿ ತುಂಬ ದೂರದಿಂದ ಅಂದರೆ ಹೊರ ರಾಜ್ಯದಿಂದ ಬೆಂಗಳೂರು ಇಂದ ಹಿಡಿದು ಮೈಸೂರು ಇರ್ಬೋದು, ಎಲ್ಲಿಂದನಾದ್ರು ಜನ ಬಂದೇ ಬರ್ತಾರೆ. ಹಾಗೂ ಈ ಭಾನುವಾರ ಅಂತೂ ತುಂಬ ಇಲ್ಲಿ ರಶ್ ಇರುತ್ತೆ. ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತಂತೆ. ಹಾಗೆ ಸೋಮವಾರ ಮಾತ್ರ ಇಲ್ಲಿ ನಾನ್ ವೆಜ್ನ ಮಾಡಲ್ಲ. ಇಲ್ಲಿ ಏನಿದ್ರು ಸೋಮವಾರ ಮಾತ್ರ ಪೂಜೆ ಮಾತ್ರ ನಡೆಯುತ್ತೆ. ಶನಿವಾರ ಮಾಡೋ ಅಂಥವ್ರು ಕೆಲವರು ಜನ ಮಾಡ್ತಾರೆ. ಅದನ್ನು ಹೊರಗಡೆ ಏನಂದರೆ ದೇವಸ್ಥಾನದ ಒಳಗಡೆ ಅವಕಾಶ ಇಲ್ಲ ಪ್ರಸಾದನ ಕೊಡೋಕ್ಕೆ. ಅದನ್ನು ಹೊರಗಡೆ ಇಟ್ಟಿದ್ದಾರೆ ಪೂಜೆ ಎಲ್ಲ ಮಾಡೋಕ್ಕೆ ಅಂತ. ಮೊದಲು ಒಳಗಡೆ ಇತ್ತು ಅವಕಾಶ, ಈಗ ಅದನ್ನು ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಬಂದು ಸಾಮ್ರಾಟ್ ಪ್ರೊಡಕ್ಷನ್ ಅಂತ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನು ಹಿಂಗೆ ಬೆಳೆಸಿ ಅಂತ ಕೇಳ್ತಾಯಿದ್ದೀನಿ. ಧನ್ಯವಾದ.